ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ದಾವಣಗೆರೆ ಉಪಚುನಾವಣೆ ಇವತ್ತು ಅಂತಿಮ ನಿರ್ಧಾರ ಮಾಡ್ತಾರ, ಹಣೆ ಬರನ ಮರಿತಾರ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಏನು ಉಪಚುನಾವಣೆ ಸಮರದ ಇವತ್ತು ವೋಟಿಂಗ್ ದಿವಸ ಅಂತ ತಮಗೆಲ್ಲ ಗೊತ್ತು. ಆದರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಪ್ಪ ಅವರು ಏನು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದು ಅಲ್ಲಿ ಮತವನ್ನ ಚಲಾಯಿಸಿರುವಂಥದ್ದು. ಯಾಕೆಂದರೆ ಸಮರ್ಥ ವರ್ಚಸ್ ಶ್ರೀನಿವಾಸ್ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಭಾಳ ವಿಶೇಷವಾಗಿ ನೋಡ್ಬೇಕಂಥದ್ದು. ಯಾಕೆಂದರೆ ತಂದೆಗೆ ತಕ್ಕ ಮಗ, ಆಮೇಲೆ ತಾತನಿಗೆ ತಕ್ಕ ಮಗ ಸಮರ್ಥ ಏನು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಮತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಭ್ಯರ್ಥಿ ಆಯ್ಕೆ ಆಗ್ತಾರಾ, ಇವತ್ತು ಹಣೆ ಬರ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಆಗುತ್ತೆ. ಸುಮಾರು 284 ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇರೋದು. ಬೆಳಗ್ಗೆಯಿಂದಲೂ ನಾವು PMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನಗರದ ದೇವತೆ ದುರ್ಗಾದೇವಿಯ ಏನು ಸನ್ನಿಧಾನಕ್ಕೆ ಹೋಗಿ ಆಶೀರ್ವಾದ ಪಡೆದು ಅಲ್ಲಿ ಮತ ಮಾಡಿರುವಂಥದ್ದು ಏನು ಬಿಜೆಪಿ ಅಭ್ಯರ್ಥಿ ಆಗಿರುವುದು. ಸುಮಾರು 284 ಮತಗಟ್ಟೆಯಲ್ಲಿ ಮತಗಳು ನಡೀತಾ ಇರುವಂಥದ್ದು. ಹೀಗಾಗಿ ಏನು ಆಗುತ್ತೆ, ಯಾಕಾಗುತ್ತೆ ಅನ್ನೋದು. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಆದರೆ ರಿಸಲ್ಟ್ ಬರುವವರೆಗೂ ಕಾಯಬೇಕು. ಆದರೆ ಒಂದು ಹಂತದಲ್ಲಿ ಜನರ ಭಾವನೆ ಮೇಲೆ, ಜನರ ಮಾತುಕತೆ ಮೇಲೆ ನಿರ್ಧಾರ ಆಗುತ್ತಾ ಅನ್ನೋದು ಕೂಡ ಅಸಮಾಧಾನ ಮತ್ತು ಸಮಾಧಾನ ಆಗ್ಬೋದಾ ಎರಡು ಅಭ್ಯರ್ಥಿಗಳಿಗೆ ಅನ್ನೋದನ್ನು ಕೂಡ ನಾವು ಈಗಾಗಲೇ PMTV ಕರ್ನಾಟಕದ ಮುಖಾಂತರ ದಾವಣಗೆರೆ ಮತ್ತು ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆಯನ್ನು ನಾವು ಬಹಳ ಸ್ಪಷ್ಟವಾಗಿ ನಿಕಟವಾಗಿ ತಿಳಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಮತದಾನದ ಕೊನೆಯ ದಿವಸ, ಅಂದರೆ ಏನು ಬೈ ಇಲೆಕ್ಷನ್ನ ಕೊನೆಯ ದಿವಸದ ಇವತ್ತು ಕೂಡ ನಾವು ಏನು ವಿಶೇಷವಾಗಿ ತಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಬರ್ತಿದ್ದಂಗೆ ನಾವು ಬಾಗಲಕೋಟೆ ಸುದ್ದಿ ಆಗಿರ್ಬೋದು, ಹಾಗೆಯೇ ದಾವಣಗೆರೆ ಸುದ್ದಿಗಳಾಗಿರ್ಬೋದು, ಈ ರೀತಿಯಾಗಿ ನಡೀತಾ ಇದ್ದಾಗ ಎಲ್ಲೋ ಒಂದು ಕಡೆ ನಡೀತಾ ಇರುವುದನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದಾಗ ಇವತ್ತಿನೂ ಕೂಡ ನಾವು ಇವತ್ತು ಬಹುಶಃ ತಿಳಿಸ್ತಾ ಇರೋದು ಅದು PMTV ಕರ್ನಾಟಕದ ಮುಖಾಂತರ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಏನು ಮೊದಲ ಏನು ಮತ ಯಾಚಿಸಬೇಕು ಅಂದಾಗ ದೇವಸ್ಥಾನಕ್ಕೆ ಹೋಗಿ, ಅಂದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆಶೀರ್ವಾದ ಪಡೆದು ಮತ ಯಾಚಿಸಿರುವಂಥದ್ದು